ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ತರಕಾರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ, ಧನಿಯಾ, ಸ್ವಲ್ಪ ಅಕ್ಕಿ, ಹಾಗೆ ಗಸಗಸೆ ಮತ್ತು ಕಡಲೆಬೇಳೆ ಇಷ್ಟನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈ ರೋಸ್ಟ್ ಆಗಿರೋ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಗೆ ಹಾಕ್ಕೊಂಡು ಈ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ರೋಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ, ಅಂದರೆ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಸಹ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನಾವು ನೀಟಾಗಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ನಾವು ತರಕಾರಿ ಅಂದಿದ ತಕ್ಷಣ ಪಲಾವ್ ಮಾಡ್ತೀವಿ, ಇಲ್ಲಾಂದರೆ ಬಿಸಿಬೇಳೆಭಾತ್ ಮಾಡ್ತೀವಿ. ಅದ್ರ ಬದಲು ಇದನ್ನು ಸಹ ಟ್ರೈ ಮಾಡಿ. ಇದು ನಮ್ಮ ಅತ್ತೆ ಮನೆ ಕಡೆ ಮಾಡೋದು, ನಮ್ಮ ಅತ್ತೆನೇ ಹೇಳ್ಕೊಟ್ಟಿದ್ದು ರೆಸಿಪಿ. ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮಾತ್ರ ಸೂಪರಾಗಿರುತ್ತೆ. ಮತ್ತು ಒಂದು ಚಿಟಿಕೆ ಅರಿಶಿನ ಸಹ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ರೋ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ಈಗ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಈ ಥರ ಫೈನ್ ಪೇಸ್ಟ್ ಥರ ಆಗಿದೆ. ಅದಾದಮೇಲೆ ಫೈನ್ ಪೇಸ್ಟ್ ಥರ ಮಾಡ್ಕೊಂಡು ಆದಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ, ತುಪ್ಪ ಎರಡೂ ಹಾಕ್ಕೊಳ್ಳೋಣ. ಇದೇನು ನಾವು ಕುಕ್ಕರಲ್ಲಿ ಮಾಡೋ ಅವಶ್ಯಕತೆ ಇಲ್ಲ, ಮಾಮೂಲಿ ಪಾತ್ರೆಗಳಲ್ಲೇ ಮಾಡುವಂಥದ್ದೇ. ಈಗ ನೋಡಿ ಎಣ್ಣೆ ಸ್ವಲ್ಪ, ತುಪ್ಪ ಸ್ವಲ್ಪ ಎರಡೂ ಹಾಕ್ಕೊಳ್ಳೋಣ. ಎರಡೂ ಹಾಕ್ಕೊಂಡು ಇದು ಕಾದ್ಮೇಲೆ, ಎಣ್ಣೆ ಮತ್ತು ತುಪ್ಪ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಮಾತ್ರ ಹಾಕಬೇಕು. ಉದ್ದಿನಬೇಳೆ ಏನು ಬೇಕಾಗಿಲ್ಲ. ಹಾಗೆ ನಾನು ನೆಕ್ಸ್ಟಿಂದ ಬೇರೆ ಬೇರೆ ಥರ ವಿಡಿಯೋಸ್ನ ಹಾಕೋ ಪ್ಲ್ಯಾನ್ ಇದೆ. ಆದಷ್ಟು ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಸಹ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಈಗ ಸಾಸಿವೆ ಹಾಕಿದ್ದೀನಿ. ಈ ಸಾಸಿವೆ ಚಿಟಕಿದಾದಮೇಲೆ ಈರುಳ್ಳಿ ಹಚ್ಕೊಂಡಿರೋದು ಹಾಕೋಣ. ಮತ್ತು ಸಣ್ಣಗೆ ಹಚ್ಕೋಬೇಕು. ಇಲ್ಲಿ ತರಕಾರಿಗಳನ್ನ ಸಣ್ಣಗೆ ಹಚ್ಕೋಬೇಕು. ಈಗ ಸಾಸಿವೆ ಚಿಟಕಿದ್ದಾದಮೇಲೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಏನು ಹಚ್ಕೊಂಡಿದ್ವು ಅದು ಹಾಕೋಣ. ಮತ್ತು ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡೋಣ. ಈಗ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆ ಸಹ ಸ್ವಲ್ಪ ಹಾಕ್ಕೊಳ್ಳೋಣ. ಮತ್ತು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಏನು ಹಚ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿದಾದ್ಮೇಲೆ ನಾವು ಎಲ್ಲ ತರಕಾರಿ ಸಹ ಹಾಕೋಬೋದು ಇದಕ್ಕೆ. ಹಾಗೆ ತರಕಾರಿನ ನಾವು ಯಾವತ್ತೂ ಉಪ್ಪಲ್ಲಿ ತೊಳಿಬೇಕು. ಉಪ್ಪಲ್ಲಿ ತೊಳೆದು ಮತ್ತು ನಾವು ನಮ್ಮ ಅಡುಗೆ ತಿಂಡಿಗಳಿಗೆ ಬಳಸ್ಕೋಬೇಕು. ಈಗ ನೋಡಿ ತರಕಾರಿ ಏನೇನಿದೆಯೋ ಎಲ್ಲನೂ ಹಾಕ್ಕೊಂಡಿದ್ದೀವಿ. ಬಟಾಣಿ ಇದ್ದರೂ ಹಾಕೋಬೋದು, ಇಲ್ಲಾಂದರೆ ತೊಗರಿಕಾಳು ಬರ್ತಲ್ಲ, ಏನಿದ್ರೂ ಅದನ್ನು ಹಾಕ್ಕೋಬೋದು. ಇಲ್ಲಿ ನಾನು ಕ್ಯಾರೆಟು, ಬೀನ್ಸು ಮತ್ತು ನೌಕೋಲು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಈ ತರಕಾರಿಗಳಿಗೆಲ್ಲ ನೀಟಾಗಿ ಇಳಿಯುತ್ತೆ ಅಂತ ಕಾರಣಕ್ಕೆ. ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅರ್ಧದಷ್ಟು ಇದರಲ್ಲೇ ಬೆಂದೋಗ್ಬಿಡ್ಬೇಕು. ಆ ಥರ ನೀಟಾಗಿ ಫ್ರೈ ಮಾಡ್ಕೊತಾನೆ ಇರೋಣ. ಸ್ವಲ್ಪ ನೀರು ಸಹ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡು ಬಿಡೋಣ. ಅದಾದಮೇಲೆ ಇನ್ನೇನು ಅರ್ಧ ಬೆಂದಿದೆ ಅಂದಾಗ ಈ ಮಸಾಲೆ ಐಟಮ್ ಎಲ್ಲ ಇದಕ್ಕೆ ಹಾಕಿಬಿಟ್ಟು ಮತ್ತು ಟೊಮ್ಯಾಟೊ ಸಹ ಆಮೇಲೆ ಹಾಕಬೇಕು, ಯಾಕೆಂದರೆ ಅದು ಬೇಗ ಬೆಂದು ಬಿಡುತ್ತೆ ಅನ್ನೋ ಕಾರಣಕ್ಕೆ. ಆಮೇಲೆ ಈ ಮಸಾಲೆ ಐಟಮ್ ಏನೇನು ನಾವು ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಉಪ್ಪು ಸಹ ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು, ಅದಾದಮೇಲೆ ಅಕ್ಕಿ ಏನಿರುತ್ತೋ ಅದನ್ನು 1 ಗ್ಲಾಸಸ್ ತೊಗೊಂಡಿದ್ದೀವಿ. ಅನ್ನ ಥರ ಏನು ಆಗೋ ಅವಶ್ಯಕತೆ ಇಲ್ಲ. ಇದಕ್ಕೆ ಅಳತೆ ಪ್ರಕಾರನೂ ಏನು ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮೆತ್ತಗೆ ಬೇಕಾಗುತ್ತೆ. ಸೊ ನೀರು ನಾವು ಅಂದಾಜು ಮೇಲೆ ಹಾಕ್ಕೋತಾ ಇದ್ದೀನಿ. ನೀರು ಎಲ್ಲ ಹಾಕ್ಕೊಂಡು ಇದು ಚೆನ್ನಾಗಿ ಸ್ವಲ್ಪ ಕುದಿಯೋವರೆಗೂ ಮಾಡ್ಕೋಬೇಕು. ಅನ್ನ ಬೇಯೋವರೆಗೂ ನೋಡಿಕೊಂಡು
ಇದನ್ನು ಸರ್ವ್ ಮಾಡಿದ್ರೆ ತುಪ್ಪದ ಜೊತೆಲಿ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.